ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಅಲಸಂದೆ ಇದೆಯಲ್ಲ ಇದರದ್ದು ಹುಳಿ ಮಾಡ್ತಾ ಇದ್ದೇನೆ. ಹುಳಿ ಅಂತ ಹೇಳೋದಕ್ಕಿಂತ ನಾವು ಈ ಸೈಡ್ ಗಸಿ ಅಂತ ಹೇಳ್ತೇವೆ. ಗಸಿ ಟೈಪ್ ಮಾಡ್ತಾ ಇದ್ದೇನೆ. ನಾವು ಹುಳಿಗೆ ತೆಂಗಿನಕಾಯಕ್ಕೆ ಗಸಿ ಮಾಡ್ತಾ ಇದ್ದೇನೆ. ನಾವು ಹುಳಿಗೆ ಆದರೆ ಈ ಗರಂ ಮಸಾಲೆದೆಲ್ಲ ಹಾಕಲ್ಲ, ನಾವು ಚಕ್ಕೆ ಲವಂಗ ಎಲ್ಲ ಹಾಕಲ್ಲ. ಈ ಗಸಿಗೆ ಆದರೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡ್ತೇವೆ, ಅದರಿಂದ ಗಸಿ ಅಂತ ಹೇಳ್ತೇವೆ. ಇದ್ರ ಜೊತೆಯಲ್ಲಿ ನಾನು ಕಾಳುಗಳು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಒಂದ್ಸಲ ಇದನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಇದೇ ನೋಡಿ ಅಲಸಂದೆ ಹೀಗಿರುತ್ತೆ. ಇದು ಕಟ್ಟು ಲೆಕ್ಕದಲ್ಲಿ ಕೊಡ್ತಾರೆ, ಮಾರ್ಕೆಟಿಂದ ತಂದಿದ್ದೆ. ಅದರಿಂದ ಇವಾಗ ಅದನ್ನು ಹುಳಿ ಮಾಡ್ತಾ ಇದ್ದೇನೆ. ಗಸಿ ಅಂತ ಹೇಳ್ತೇವೆ ನಾವು, ಗಸಿ ಅಂತ ಹೇಳ್ತೇವೆ, ನೀವೇನು ಹೇಳ್ತೀರೋ ಗೊತ್ತಿಲ್ಲ. ಇವಾಗ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಆಮೇಲೆ ಮತ್ತೆ ತೋರಿಸ್ತೇನೆ ನಿಮಗೆ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಈ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದದು ಗಸಿ ಮಾಡ್ತಾ ಇದ್ದೇನೆ. ಅದಕ್ಕೊಂದು ಇಡಿಯಷ್ಟು ಬೇಳೆ ತೊಗೊಂಡಿದ್ದೇನೆ. ಒಂದು ಇಡಿ ಕೂಡ ಇಲ್ಲ, ಒಂದು ಅರ್ಧ ಇಡಿ ಆಗ್ಬೋದು, ಅಷ್ಟೊಂದು 4 ಸ್ಪೂನ್ ಇರ್ಬೋದು, ಅಷ್ಟು ಬೇಳೆ ತೊಗೊಂಡಿದ್ದೇನೆ. ಬೇಳೆ ಒಂದು ಚೂರು ಹಾಕಿದರೆ ಸಾಕು ನಿಮಗೆ, ಏಕೆಂದರೆ ನಾವು ತೆಂಗಿನಕಾಯಿ ಹಾಕ್ತೇವಲ್ಲ ಅದರಿಂದ. ಮತ್ತು ಈ ಕಾಳು ತೊಗೊಂಡಿದ್ದೇನೆ. ಇದು ನಾರ್ಮಲಿ ಒಂದು ಕಾಳು ಹಾಕಿದರೆ ಸಾಕು, ಯಾವುದಾದ್ರೂ ಒಂದು ಕಡಲೆಕಾಳು. ಅದು ನಾನು ಎಲ್ಲ ಕಾಳು ಮಿಕ್ಸ್ ಆಗಿ ಸ್ವಲ್ಪ ಹಾಕಿದ್ದೇನೆ, ಯಾಕೆಂದರೆ ಪ್ರೋಟೀನ್ ಜಾಸ್ತಿ ಇರುತ್ತಲ್ಲ, ಮಕ್ಕಳೆಲ್ಲ ತಿಂತಾರೆ ಅಂತ. ಕಡಲೆಕಾಳು ತೊಗೊಂಡಿದ್ದೇನೆ. ಮತ್ತಿದು ವೈಟ್ ಬಟಾಣಿ ಬರುತ್ತಲ್ಲ ಅದು ತೊಗೊಂಡಿದ್ದೇನೆ. ಮತ್ತಿದು ಗ್ರೀನ್ ಬಟಾಣಿ ಬರುತ್ತಲ್ಲ ಡ್ರೈ, ಇದೆಲ್ಲ ಅದನ್ನು ತೊಗೊಂಡಿದ್ದೇನೆ. ಮತ್ತಿದು ಹೆಸರು ಕಾಳು ಬರುತ್ತಲ್ಲ ಅದು. ಇದು ಮೊಳಕೆ ಬರಿಸಿ ಕೂಡ ಹಾಕ್ಬೋದು ನೀವು, ಇನ್ನೂ ಪ್ರೋಟೀನ್ ಜಾಸ್ತಿ ಇರುತ್ತೆ ಮೊಳಕೆ ಬರಿಸಿ ಹಾಕಿದರೆ ನೀವು. ನಾನು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ, ಒಂದು 2 ದಿನ ನೆನೆಸಿದ್ರೆ ನಿಮ್ಗೆ ಮೊಳಕೆ ಬರುತ್ತೆ. ಇದನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆ. ಮತ್ತು ಇದು ಹೇಗೆ ಅಂದರೆ ಮಸಾಲೆ ಜೊತೆ ತೆಂಗಿನಕಾಯಿ ರುಬ್ಬಿ ಹಾಕ್ತೇನೆ. ಗಸಿ ಅಂದರೆ ನಾವು ಮಸಾಲೆ ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ. ಇವಾಗ ಮೊದಲು ಏನು ಮಾಡಬೇಕು ಅಂದರೆ ಇದನ್ನೆಲ್ಲ ಬೇಯಿಸ್ಕೊಳ್ಬೇಕು. ನಾನು ಕುಕ್ಕರಲ್ಲಿ ಹಾಕಿ ಅದನ್ನೆಲ್ಲ ಒಂದೇ ಸಲ ಬೇಯಿಸ್ಕೊಂಡು ಬರ್ತೇನೆ, ಆಮೇಲೆ ನಿಮ್ಗೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಈ ಸೈಜಲ್ಲಿ ಕುಕ್ಕರ್ ತಗೊಳ್ಳಿ. ಇದಿಲ್ಲ ಅಂದರೆ ನೀವು ಡೈರೆಕ್ಟ್ ಬೇಯಿಸ್ಕೊಂಡ್ರೆ ಅಂದರೆ ಏನಾಗುತ್ತೆ ಅಂದರೆ ನಿಮ್ಗೆ ಗ್ಯಾಸ್ ತುಂಬ ಹಿಡಿಯುತ್ತೆ. ಕಡಲೆಕಾಳೆಲ್ಲ ಬೇಯಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದರಿಂದ ಚಿಕ್ಕ ಕುಕ್ಕರ್ ಇದ್ದರೆ ಅದರಲ್ಲಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ದೊಡ್ಡ ಕುಕ್ಕರಲ್ಲಿ ಮಧ್ಯದಲ್ಲಿ ನೀವು ಬೇರೆ ಏನಾದರೂ ಇಟ್ಟು ಅದರಲ್ಲಿ ಇಟ್ಟು ಕೂಡ ಬೇಯಿಸ್ಕೊಳ್ಬೋದು. ಇಲ್ಲ ಹಾಗೆ ಚಿಕ್ಕ ಕುಕ್ಕರ್ ಇಲ್ಲ ಅಂದರೆ ಹಾಗೆ ಬೇಯಿಸ್ಕೊಳ್ಳಿ ಗ್ಯಾಸಲ್ಲಿ. ಅಂದರೆ ಗ್ಯಾಸ್ ಸ್ವಲ್ಪ ತಗೊಳುತ್ತೆ, ಟೈಮ್ ಕೂಡ ತಗೊಳುತ್ತೆ. ಇದು ಕಡಲೆಕಾಳೆಲ್ಲ ಬೇಯಬೇಕು ಅಂದರೆ ಕುಕ್ಕರಲ್ಲಿ ಏನಂದರೆ 4 ರಿಂದ 5 ವಿಸಿಲ್ ಬಂದರೆ ಚೆನ್ನಾಗಿ ಬೆಂದೋಗುತ್ತೆ. ನಾನು ಎಲ್ಲ ಒಟ್ಟಿಗೆ ಹಾಕ್ತೇನೆ, ಬೇಳೆ, ಕಡಲೆಕಾಳು ಮತ್ತು ಈ ಅಲಸಂದೆ ಇದೆಯಲ್ಲ ಅದು ಕೂಡ ಒಟ್ಟಿಗೆ ಹಾಕ್ತೇನೆ. ಇದು ತುಂಬ ಒಳ್ಳೇದಿದೆ, ನಾರಿನಂಶ ಜಾಸ್ತಿ ಇರುತ್ತೆ. ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ನಾರಿನಂಶ ಜಾಸ್ತಿ ಇರೋ ತಿಂದರೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತುಂಬ ಒಳ್ಳೇದಿದೆ ಆರೋಗ್ಯಕ್ಕೆ ಕೂಡ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಬಂದು ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೇನೆ ಅಂತ. ಇದು ಬೇಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೇನೆ. ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಬೇಕು. ಇವಾಗ ಇದನ್ನು ಬೇಯಿಸ್ಕೊಂಡು ಬರ್ತೇನೆ. ನೋಡಿ, ಈಗ ಕಾಳು ಮತ್ತು ಅಲಸಂದೆ ಬೇಯಿಸ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು 3 ರಿಂದ 4 ವಿಸಿಲ್ ಬಂತು, ಅಷ್ಟು ಬೆಂದರೆ ಸಾಕಾಗುತ್ತೆ. ಇದು ತುಂಬ ಬೆಂದರೆ ನಿಮಗೆಲ್ಲ ಮೆತ್ತನೆ ಆಗೋಗುತ್ತೆ. ಇದು ಕಾಳೆಲ್ಲ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ಲ, ಆದ್ದರಿಂದ ಒಂದು 3-4 ವಿಸಿಲ್ ಬರಬೇಕು. ನೋಡಿ ಹೇಗಿದೆ, ತುಂಬ ಹೆಲ್ದಿ ಫುಡ್ ಇದು, ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಕಾಳುಗಳೆಲ್ಲ ಹಾಕಿದೆ. ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡಿ. ತರಕಾರಿ ಎಲ್ಲ ತಿನ್ನಲಿಕ್ಕೆ ಕೇಳೋದಲ್ಲ ಮಕ್ಕಳು, ಅವಾಗೆಲ್ಲ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ಅವರು. ಇದು ನಿಮಗೆ ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಮತ್ತು ರಾಗಿ ಮುದ್ದೆ ಜೊತೆ ಕೂಡ ತಿನ್ಬೋದು. ಇವಾಗ ಇದಕ್ಕೆ ಮಸಾಲೆ ರುಬ್ಕೊಂಡು ಹಾಕಬೇಕು. ಬನ್ನಿ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇವಾಗ ಅದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ಮಸಾಲೆ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಸ್ಪೂನಷ್ಟು ಧನಿಯಾ ಹಾಕ್ತಾ ಇದ್ದೇನೆ. 1 ರಿಂದ 1.5 ಸ್ಪೂನ್ ಧನಿಯಾ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತೊಂದು 1/4 ಸ್ಪೂನಷ್ಟು ಮೆಂತ್ಯ, ಸ್ವಲ್ಪ ಸಾಕು. ಮತ್ತೊಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ. ಇಷ್ಟು ಇದಕ್ಕೆ ಮಸಾಲೆ ಹಾಕಬೇಕು. ಮಸಾಲೆ ಹಾಕಿ ಒಂದು ಸ್ವಲ್ಪ ಜನ ಹುರ್ಕೊಳ್ಬೇಕು. ಇದು ನಾವು ನಾರ್ಮಲಿ ತೆಂಗಿನಕಾಯಿ ಹಾಕಿ ಹುಳಿ ಮಾಡ್ತೀವಲ್ಲ ಆ ರೀತಿನೇ ಇರುತ್ತೆ. ಆದರೆ ಇದಕ್ಕೆ ಏನು ಅಂದರೆ ನಾವು ಸ್ವಲ್ಪ ಗರಂ ಮಸಾಲೆ ಹಾಕ್ತೇವೆ ಅಷ್ಟೇ. ಗರಂ ಮಸಾಲೆ, ಚಕ್ಕೆ ಲವಂಗ ಎಲ್ಲ ಹಾಕಿ ಗಸಿ ಟೈಪಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮದು ಊರ ಕಡೆ ಗಸಿ ತುಂಬ ಫೇಮಸ್. ಇದು ಈ ಸುವರ್ಣಗಡ್ಡೆ ಬರುತ್ತಲ್ಲ ಅದರದ್ದು ಗಸಿ ಮಾಡ್ತಾರೆ. ಮತ್ತು ಈ ಹಲಸಿನ ಹಣ್ಣು ಟೈಮಲ್ಲಿ ಹಲಸಿನಕಾಯಿ ಬರುತ್ತಲ್ಲ ಅದರದ್ದು ಗಸಿ ಮಾಡ್ತಾರೆ. ಅದಂತೂ ತುಂಬ ಫೇಮಸ್ಸು, ಹಲಸಿನಕಾಯಿ ಗಸಿ ಅಂದರೆ. ಇವಾಗ ಇದೊಂದು ಸ್ವಲ್ಪ ಕೆಂಪು ಕಲರ್ ಬರಬೇಕು, ಅಲ್ಲಿವರೆಗೆ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಇವಾಗ ನೋಡಿ, ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗ್ತಾ ಇರುವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಕೆಲವರು ಕರಿಬೇವು ಹಾಕಲ್ಲ, ಆದರೆ ನಾನು ಕರಿಬೇವು ಹಾಕ್ತೇನೆ. ಮತ್ತೊಂದು ಸ್ವಲ್ಪ ಇದು 2 ರಿಂದ 3 ಲವಂಗ ತೊಗೊಂಡಿದ್ದೇನೆ. ಮತ್ತೊಂದು ಚಿಕ್ಕ ಪೀಸು ಚಕ್ಕೆ. ಇದಕ್ಕಿಂತ ಜಾಸ್ತಿ ಹಾಕಬಾರ್ದು ನೀವು ಗಸಿಗೆ. ಇದಕ್ಕಿಂತ ಜಾಸ್ತಿ ಗರಂ ಮಸಾಲೆ ಹಾಕಿದರೆ ನೀವು ಅದರದ್ದೇ ಸ್ಮೆಲ್ ಬರುತ್ತೆ, ತಿನ್ನಲಿಕ್ಕೆ ಆಗಲ್ಲ. ಜಾಸ್ತಿ ಹಾಕಿದರೆ ಲೈಟ್ ಆಗಿರಬೇಕು ಗರಂ ಮಸಾಲೆದು ಸ್ಮೆಲ್ಲು, ಆವಾಗಲೇ ಚೆನ್ನಾಗಿರುತ್ತೆ. ಮತ್ತೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ಇದು ಅಕ್ಕಿ ಹಾಕಿ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ, ಗಟ್ಟಿ ಆಗಲಿಕ್ಕೆ, ನಮಗೆ ಹುಳಿ ಮಾಡುವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿ ಗಟ್ಟಿಯಾಗಿ ಬರುತ್ತೆ ಅಕ್ಕಿ ಹಾಕೋದ್ರಿಂದ. ಕೆಲವರು ಕಡಲೆಬೇಳೆ, ನಾನು ಕಡಲೆಬೇಳೆ ಕೂಡ ಹಾಕಿದ್ದೇನೆ, ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ತಾರೆ, ಆದರೆ ಅಕ್ಕಿ ಕೂಡ ಹಾಕ್ತಾ ಇದ್ದೇನೆ.
ಇದೆಲ್ಲ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಬೇಕಿದು. ಇದೆಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ ಲಾಸ್ಟಲ್ಲಿ. ಇದನ್ನು ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇದೆ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ನನ್ನ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಖಾಲಿ ಆಗಿದೆ, ಅದರಿಂದ ಗುಂಟೂರು ಮೆಣಸಿನ್ಕಾಯಿ 4 ರಿಂದ 5 ಹಾಕ್ತಾ ಇದ್ದೇನೆ. ಇದು ಖಾರ ಇರುತ್ತೆ ತುಂಬ. ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಆಫ್ ಮಾಡ್ತೇನೆ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಜಾಸ್ತಿ ಹುರ್ಕೊಳ್ಬೇಕು ಅಂತಿಲ್ಲ, ಜಸ್ಟ್ ಬಿಸಿ ಆದರೆ ಸಾಕು. ನಿಮಗೆ ಕ್ರಿಸ್ಪಿ ಬರಬೇಕು, ಯಾಕಂದರೆ ಮೆಣಸಿನ್ಕಾಯಿ ಮೆತ್ತಗಾಗಿರುತ್ತಲ್ಲ, ಒಂದು ಸ್ವಲ್ಪ ಕ್ರಿಸ್ಪಿ ಬಂದರೆ ಸಾಕು. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಇವಾಗ ಇದು ಮಸಾಲೆ ರೆಡಿ ಆಯಿತು. ಇವಾಗ ಇದನ್ನು ನಾವು ತೆಂಗಿನಕಾಯಿ ಜೊತೆ ರುಬ್ಕೊಳ್ಬೇಕು. ನೋಡಿ, ಈಗ ಫ್ರೈ ಮಾಡಿದ್ನಲ್ಲ, ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ತಣ್ಣಗಾಗಬೇಕು. ನೀವು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಬಿಸಿ ಇರುವಾಗ ನಿಮ್ಗೆ ಅಷ್ಟೊಂದು ರುಬ್ಬಿದ್ರೆ ಅಷ್ಟು ಸಣ್ಣ ಆಗಲ್ಲ ಅದು. ಅದ್ರ ಜೊತೆಲಿ ನಾನು ಇದು 1 ಕಪ್ಪು ತೆಂಗಿನ ತುರಿ ತೊಗೊಂಡಿದ್ನಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆದರೆ ಏನು ಅಂದರೆ ನೀವು ಚಕ್ಕೆ ಲವಂಗ ಜಾಸ್ತಿ ಹಾಕಬೇಡಿ. ಜಾಸ್ತಿ ಹಾಕಿದರೆ ಅದರದ್ದೇ ಗರಂ ಮಸಾಲೆದೇ ಸ್ಮೆಲ್ ಬರುತ್ತೆ. ನಿಮಗೆ ಗಸಿ ಅನ್ನೋ ಇದು ಹೋಗಿ ಗರಂ ಮಸಾಲೆ ಸ್ಮೆಲ್ ಜಾಸ್ತಿ ಆಗಿ ತಿನ್ನಲಿಕ್ಕೆ ಆಗಲ್ಲ. ಅದರಿಂದ ಒಂದು 2 ರಿಂದ 3 ಹಾಕಿದರೆ ಸಾಕು. ಬೇಕಿದ್ರೆ ಒಂದು ಮೊಗ್ಗು ಎಲ್ಲ ಬರುತ್ತಲ್ವಾ, ಅದು ಫ್ಲವರ್ ಅಂತ ಹೇಳ್ತಾರಲ್ಲ, ಅದೊಂದು ಪೀಸ್ ಹಾಕ್ಕೊಳ್ಬೋದು. ಇದ್ರ ಜೊತೆ ರುಬ್ಕೊಂಡು ಇವಾಗ ಒಂದು ಸ್ವಲ್ಪ ಇದನ್ನು ಹುಳಿ ನೆನೆಸಿ ಇಟ್ಕೊಂಡಿದ್ದೆ, ಇದ್ರ ಜೊತೆಯಲ್ಲಿ ಹಾಕಿ ರುಬ್ಕೊಳ್ಳಿ. ಬೇಕಿದ್ರೆ ಅದು ರಸ ತೆಗೆದು ನಾವು ಸಾಂಬಾರಿಗೆ ಕೂಡ ಗಸಿಗೆ ಕೂಡ ಹಾಕ್ಬೋದು, ಇಲ್ಲ ಇದ್ರ ಜೊತೆಯಲ್ಲೇ ರುಬ್ಕೊಳ್ಬೋದು. ಇವಾಗ ಇದನ್ನೆಲ್ಲ ನಾನು ರುಬ್ಕೊಂಡು ಬರ್ತೇನೆ. ಇವಾಗ ರುಬ್ಕೊಂಡಿದ್ದೇನೆ. ನಿಮ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಇದಕ್ಕೆ ನನ್ನ ಹತ್ರ ಇರಲಿಲ್ಲಲ್ಲ, ಗುಂಟೂರು ಮೆಣಸಿನ್ಕಾಯಿ ಹಾಕಿದೆ. ಎರಡನ್ನು ಮಿಕ್ಸ್ ಮಾಡಿ ಹಾಕಿದರೆ ನಿಮಗೆ ಕಲರ್ ಕೂಡ ಒಳ್ಳೆ ರೆಡ್ ಕಲರಲ್ಲಿ ಬರುತ್ತೆ. ಇವಾಗ ಇದನ್ನು ಹುಳಿಗೆ ಗಸಿಗೆ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಇದು ಕಲ್ಲುಪ್ಪು ನಾನು ಹಾಕ್ತಾ ಇರೋದು, ಅದರಿಂದ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಕಮ್ಮಿ ಇದ್ದರೆ ಆಮೇಲೆ ಹಾಕ್ಕೊಳ್ಬೋದು, ಅದೇ ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ. ಇವಾಗ ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಆವಾಗ ಬೇಯುವಾಗ ಒಂದು ಸ್ವಲ್ಪ ಹಾಕಿದ್ದೆ, ಈಗ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೇನೆ. ಅದು ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಹೋಗಿದೆ, ಅದರಿಂದ ಏನು ಅಂದ್ಕೊಳ್ಬೇಡಿ, ನಾನು ವಾಯ್ಸ್ ಬರ ಅಂತಿದೆ. ಒಂದು ಸ್ವಲ್ಪ ಚಿಕ್ಕ ಪೀಸ್ ಒಂದು ಬೆಲ್ಲದ್ದು ತುಂಡು ಹಾಕ್ತಾ ಇದ್ದೇನೆ. ಬೆಲ್ಲ ಆಪ್ಷನ್, ಬೇಕಾದರೆ ಹಾಕ್ಕೊಳ್ಳಿ. ಅದ್ರ ಗಸಿಗೆ ಒಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಅದು ನಿಮಗೆ ಉಪ್ಪು ಹುಳಿ ಸಿಹಿ ಎಲ್ಲ ಇದ್ರೇ ಒಂದು ಯಾವುದೇ ಆದ್ರೂ ಅಡುಗೆ ಚೆನ್ನಾಗಿ ಬರುತ್ತೆ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದೊಂದು 2 ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ರುಬ್ಕೊಂಡಿದ್ದೀವಲ್ಲ ತೆಂಗಿನಕಾಯಿ ಮಸಾಲೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ. ಕುದಿ ಬರುವಾಗ ಆಯಿತು, ತೆಂಗಿನಕಾಯಿ ರುಬ್ಕೊಂಡಿದ್ದೇನಲ್ಲ, ಇದನ್ನು ಹಾಕ್ತಾ ಇದ್ದೇನೆ. ಇವಾಗ ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಗ ನಾನು ಮಿಕ್ಸಿ ತೊಳ್ಕೊಂಡಿದ್ದೇನಲ್ಲ ನೀರು, ಅದನ್ನೇ ಹಾಕ್ತಾ ಇದ್ದೇನೆ. ಮಿಕ್ಸಿ ರುಬ್ಕೊಂಡಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನೇ ಹಾಕ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ತರಕಾರಿ ಬೇಯಿಸಿದ ನೀರು ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ತರಕಾರಿ ಬೇಯಿಸಿದ ನೀರನ್ನು ಅದರಲ್ಲೇ ಬಿಟ್ಟಿದ್ದೆ, ತೆಗಿಲಿಲ್ಲ ನಾನು. ಎಷ್ಟು ಬೇಕೋ ಅಷ್ಟೇ ನೀರು ಇಡ್ತೇನೆ ನಾನು ತರಕಾರಿ ಬೇಯಿಸಲಿಕ್ಕೆ. ಜಾಸ್ತಿ ನೀರಿಟ್ಟು ಮತ್ತು ಅದನ್ನು ಬಿಸಾಡೋದು, ಅದು ವಿಟಮಿನ್ಸ್ ಎಲ್ಲ ನೀರಲ್ಲೇ ಹೋಗುತ್ತೆ. ಅದರಿಂದ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕಿದರೆ ಸಾಕಾಗುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿ ಬರಬೇಕಿದು. ಇದಕ್ಕೆ ಒಗ್ಗರಣೆ ಏನೂ ಇಲ್ಲ, ಯಾಕಂದರೆ ಇದು ತೆಂಗಿನಕಾಯಿ ಹಾಕಿ ಗಸಿ ಟೈಪಲ್ಲಿ ಮಾಡ್ತಿರೋದಲ್ಲ, ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಇದು ಕುದಿ ಬರ್ತಾ ಇದೆ ನೋಡಿ. ಇದು ಕುದಿಲಿಕ್ಕೆ ಶುರುವಾಗಿ ನಿಮ್ಗೆ 2 ರಿಂದ 3 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿ ಬರಬಾರ್ದು. ಯಾಕೆಂದರೆ ಒಂದು ನಾವು ತೆಂಗಿನಕಾಯಿ ಹಾಕಿರ್ತೇವೆ, ಮತ್ತೊಂದು ಗರಂ ಮಸಾಲೆ ಹಾಕಿರ್ತೇವೆ, ಚಕ್ಕೆ ಲವಂಗ ಹಾಕಿದ್ದೇವಲ್ಲ, ಅದರಿಂದ ತುಂಬ ಕುದಿ ಬಂದರೆ ಒಂದು ಸ್ಮೆಲ್ ಚೇಂಜ್ ಆಗ್ತಾ ಬರುತ್ತೆ ಆಮೇಲೆ ಜಾಸ್ತಿ ಕುದಿಗೆ. ಅದರಿಂದ ಒಂದು 2-3 ಕುದಿ ಬಂದರೆ ಆಫ್ ಮಾಡಿದರೆ ಸಾಕಾಗುತ್ತೆ. ಇವಾಗ ಕುದಿ ಬರ್ತಾ ಇದೆ ನೋಡಿ. ನೀವು ಒಂದು 2 ನಿಮಿಷ ಮುಚ್ಚಿ ಇಟ್ಟರೆ ಒಳ್ಳೆ ರೀತಿಲಿ ಕುದಿ ಬರುತ್ತೆ. ಯಾಕೆಂದರೆ ಒಳಗಡೆ ನಿಮಗೆ ಓಪನ್ ಇಟ್ಟರೆ ಗಾಳಿ ಆಡಿ ಜಾಸ್ತಿ ಬೇಗ ಕುದಿಯೋಲ್ಲ ಅದು. ಇವಾಗ ನೋಡಿ ಕುದಿತಾ ಇರುತ್ತೆ, ಆಫ್ ಮಾಡಿದರೆ ಆಯಿತು. ನೋಡಿ ಕುದಿತಾ ಇದೆ. ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ. ನಿಮಗೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಆದರೆ ಇಷ್ಟು ನೀರು ಮಾಡಿದ್ದೇನೆ ಸಾಕಾಗುತ್ತೆ. ತುಂಬ ಗಟ್ಟಿ ಇದ್ದರೆ ಮತ್ತೆ ಅದು ಆರುವಾಗ ಗಟ್ಟಿ ಆಗುತ್ತೆ ಮತ್ತೆ. ನೋಡಿ ಇವಾಗ ಆಗಿದೆ, ರೆಡಿ ಆಗಿದೆ. ಅಲಸಂದೆ ಕಡಲೆ ಹಾಕಿ ಮಾಡಿದ ಗಸಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಅಲಸಂದೆ ಮತ್ತು ಕಾಳುಗಳು ಹಾಕಿ ಮಾಡಿದ ಗಸಿ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಇದಕ್ಕೆ ಒಗ್ಗರಣೆ ಏನು ಅಗತ್ಯ ಇಲ್ಲ, ಹಾಗೆ ತಿನ್ಬೋದು ಇದು. ಮತ್ತು ಎಷ್ಟು ಪ್ರೋಟೀನ್ ಮತ್ತು ವಿಟಮಿನ್ ಇರುತ್ತೆ ಇದರಲ್ಲಿ, ಅಷ್ಟು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಮಕ್ಕಳಿಗೆ ಕೂಡ ಮಾಡಿಕೊಡ್ಬೇಕು, ಇಲ್ಲಾಂದರೆ ಮಕ್ಕಳಿಗಿನ ಫುಡ್ಡಲ್ಲಿ ಏನು ಬಲನೇ ಇಲ್ಲ ಮಕ್ಕಳಿಗೆಲ್ಲ. ನಾವಾದ ಸಣ್ಣದಿರುವಾಗೆಲ್ಲ ತಿಂತಿದ್ರು ತರಕಾರಿ ಎಲ್ಲ, ಅದು ಮನೆಯಲ್ಲೇ ಬೆಳೀತಿದ್ರು. ಈಗೆಲ್ಲ ಕೆಮಿಕಲ್ ಹಾಕಿ ಬೆಳೆಯೋದ್ರಿಂದ ಮಕ್ಕಳಿಗೆ ಏನು ಶಕ್ತಿನೇ ಇಲ್ಲ. ಈ ರೀತಿ ನಾವು ಮಾಡಿಕೊಟ್ರೆ ಕಡಲೆಕಾಳು, ಬೇರೆ ಯಾವ ತರಕಾರಿಯಲ್ಲೂ ಹಾಕ್ಕೊಂಡು ಮಾಡ್ಬೋದು ನೀವು. ಇದೇ ತರಕಾರಿ ಅಂತಲ್ಲ, ಬೇರೆ ಯಾವ ತರಕಾರಿಯಲ್ಲೂ ಇದೇ ರೀತಿ ಮಾಡ್ಕೊಳ್ಬೋದು ನೀವು.
ಸೌತೆಯಲ್ಲಿ ಮಾಡ್ಕೊಳ್ಬೋದು, ಮತ್ತು ಸುವರ್ಣಗಡ್ಡೆ ಬರುತ್ತಲ್ಲ ಅದರಲ್ಲೂ ಮಾಡ್ಕೊಳ್ಬೋದು, ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿ ಸಿಗುತ್ತಲ್ಲ ಅದರಲ್ಲೂ ಮಾಡ್ಕೊಳ್ಬೋದು. ಹೀಗೆ ಒಂದೇ ಕಾಳು ಹಾಕಿ ಮಾಡ್ತಾರೆ ಹೆಚ್ಚಾಗಿ. ನಾನು ಎಲ್ಲ ಕಾಳು ಮಿಕ್ಸ್ ಮಾಡಿದ್ದೇನೆ, ಎಲ್ಲ ಕಾಳುಗಳು ತಿಂದಾಗೆ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತಗೊಂಡು ಮತ್ತೆ ಬರ್ತೇನೆ. ಬೈ ಫ್ರೆಂಡ್ಸ್.